ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಎಲ್ಲರಿಗಮಾಗಿ ತಾನ್ ಎಲ್ಲರೂ ತನಗಾಗಿ ನಿಲ್ಲುವೇಕಾತ್ಮತೆಯ ಬಾಳ್ವೆಯಿಂ ಕಲಿಯಲ್ ಸಲ್ಲು ಉಪಕರಣಗಳು ಮನೆ ರಾಜ್ಯ ಸಂಸಾರ ಅಲ್ಲ ಗೆಳೆಯದಿರವನು ಮಂಕುತಿಮ್ಮ. 230ನೇ ಕಗ್ಗ ಇದು. ಎಲ್ಲರಿಗಮಾಗಿ ತಾನ್, ಎಲ್ಲರಿಗೋಸ್ಕರ ನಾನು, ಎಲ್ಲರೂ ತನಗಾಗಿ, ಎಲ್ಲರೂ ನನಗೋಸ್ಕರ ನಿಲ್ಲುವ ಏಕಾತ್ಮತೆಯಿಂದ, ನಾವೆಲ್ಲ ಒಂದೇ ಅನ್ನುವಂತಹ ಆ ಫೀಲಿಂಗ್, ಒಬ್ಬರಿಗೊಬ್ಬರಿಗಾಗಿ ನಿಲ್ಲುವ ಆ ಫೀಲಿಂಗ್ ಅಂತ ಇಟ್ಕೊಂಡು ಬಾಳುವ ಬಾಳ್ವೆಯಿಂ ಕಲಿಯಲ್, ಹಾಗೆ ಒಬ್ಬರಿಗೊಬ್ಬರು ಬದುಕುವ ಬಾಳ್ವೆಯಿಂದ ನಾವು ಕಲಿತರೆ, ಮುಂದೆ ಬಂದರೆ ಸಲ್ಲು ಉಪಕರಣಗಳು, ನಮಗೆ ಸಲ್ಲುವಂತಹ ಸವಲತ್ತುಗಳು, ಸಾಧನಗಳು ಏನೇನಪ್ಪ ಅಂದರೆ ಮನೆ, ರಾಜ್ಯ, ಸಂಸಾರ. ಒಂದು ಮನೆ, ಮನೆಯಿಂದ ಒಂದು ಊರು, ಊರಿಂದ ಒಂದು ರಾಜ್ಯ, ಹೀಗೆ ಒಂದು ಇಡೀ ಸೊಸೈಟಿ ಒಬ್ಬರಿಗೊಬ್ಬರು ಆಗುವ ಹಾಗೆ, ಸಹಾಯವಾಗುವ ಹಾಗೆ ಬೆಳೆದು ನಿಲ್ತೀವಿ ಅಂತ. ಅಲ್ಲ ಗೆಳೆಯದಿರವನು ಮಂಕುತಿಮ್ಮ. ಅದು ಕಡಿಮೆ, ಅದರ ಅಗತ್ಯ ಇಲ್ಲ ಅನ್ನುವಂತಹ ಅಭಿಪ್ರಾಯ ನಿಮ್ಮಲ್ಲಿದ್ದರೆ ಹಾಗೆ ಮಾಡಬೇಡಿ. ನಾವೆಲ್ಲ ಒಬ್ಬರಿಗೊಬ್ಬರು ಸಹಾಯಕವಾಗಿ ನಿಂತಾಗ ಮಾತ್ರ ಒಂದು ಸುಸಜ್ಜಿತವಾದ, ಸಮೃದ್ಧವಾದ, ಒಂದು ಟೈಟ್ ಎಕೋಸಿಸ್ಟಮ್ ಇರುವಂತಹ ಒಂದು ಸಮಾಜನ ಕಟ್ಟೋದಕ್ಕೆ ಸಾಧ್ಯ ಅಂತ. ಈ ಕೋಆಪರೇಟಿವ್ ಕಾನ್ಸೆಪ್ಟು ನಮ್ಮಲ್ಲಿ ಬಹಳ ಶ್ರೇಷ್ಠ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಎಷ್ಟೋ ತುಂಬ ಯಶಸ್ವಿ ಉದ್ಯಮಗಳು ಕೋಆಪರೇಟಿವ್ ಬೇಸಿಸ್ ಮೇಲೆ ನಡೆಯುತ್ತವೆ. ಉದಾಹರಣೆಗೆ ತಗೊಳ್ಳೋಣ, ನಾನೊಬ್ಬ ರೈತ, ನಾನು ತುಂಬ ಚೆನ್ನಾಗಿ ಬೆಳೆ ಬೆಳೆಯಬಲ್ಲೆ, ಅವುಗಳ ಹೃದಯನ ಅರಿತ್ಕೋಬಲ್ಲೆ, ಏನು ಮಾಡಿದ್ರೆ ಅವು ಚೆನ್ನಾಗಿ ಬೆಳೆಯುತ್ತವೆ, ಯಾತಕ್ಕೆ ಅವುಗಳು ಬೆಳೀತಿಲ್ಲ, ಇದನ್ನೆಲ್ಲ ಅರಿತ್ಕೊಂಡು ಒಳ್ಳೆಯ ಬೆಳೆ ಬೆಳೆಯಬಲ್ಲೆ. ಆದರೆ ಅಷ್ಟರವರೆಗೆ ಅಷ್ಟೇ ನನ್ನ ಎಕ್ಸ್ಪರ್ಟೀಸ್ ಇರೋದು. ಅಲ್ಲಿಂದ ಮುಂದಕ್ಕೆ ನಾನು ಎಲ್ಲೋ ಅದನ್ನು ತೊಗೊಂಡು ಬಂದು ಅದನ್ನು ಮಾರಾಟ ಮಾಡುವ ಸ್ಕಿಲ್ಗಳಾಗಲಿ, ಮಾರ್ಕೆಟಿಂಗ್ ಸ್ಕಿಲ್ ಆಗಲಿ ನನಗೆ ಗೊತ್ತಿಲ್ಲ. ಅದನ್ನು ಕಲಿತವನು ಇನ್ನೊಬ್ಬ ಇರ್ತಾನೆ, ಅವನು ಅದನ್ನು ತೊಗೊಂಡೋಗಿ ಮಾರ್ಕೆಟಲ್ಲಿ ಅದನ್ನು ಮಾರ್ತಾನೆ. ಹೋಲ್ಸೇಲಲ್ಲಿ ಅದನ್ನು ಕೊಂಡ್ಕೊಂಡವ್ನಿಗೆ ಇನ್ನೊಂದು ಸ್ಕಿಲ್ ಇರುತ್ತೆ, ಅವನು ಅದನ್ನು ಮನೆ ಮನೆಗೆ ತಲುಪಿಸುವಂತಹ ಅಂಗಡಿ ಮುಂಗಟ್ಟಿಟ್ಕೊಂಡಿರ್ತಾನೋ, ಅವನದ್ದೇ ಒಂದು ಸಿಸ್ಟಮ್ನ ಅವನು ಇಟ್ಕೊಂಡಿರ್ತಾನೆ. ಸೊ ಒಂದು ತರಕಾರಿ ಮಣ್ಣಿನಲ್ಲಿ ಬೆಳೆದು ಒಂದು ಮನೆಗೆ ಸೇರಿ ಅಡುಗೆ ಆಗುವವರೆಗೆ ಎಷ್ಟು ಜನರ, ಎಷ್ಟು ಬಗೆಯ ಸ್ಕಿಲ್ಗಳನ್ನು ದಾಟಿ ಬರಬೇಕು, ಅದು ಯೋಚಿಸ್ಕೊಳ್ಳಿ. ನಾವಿಡೀ ಒಂದು ಸಮಾಜವಾಗಿ ನಾವು ಬೆಳಗಿನಿಂದ ರಾತ್ರಿಯವರೆಗೆ ಉಪಯೋಗಿಸುವ ಎಲ್ಲ ಸರ್ವಿಸ್ಗಳು ಈ ಥರದ್ದೇ, ಕೋಆಪರೇಟಿವ್. ನಾನು ನಿನಗೆ ಏನೋ ಒಂದನ್ನು ಕೊಡ್ತೀನಿ, ಅದಕ್ಕೆ ಬದಲಾಗಿ ನೀನು ನನಗೆ ಯಾವುದೋ ಒಂದು ಸರ್ವಿಸ್ನ ಕೊಡ್ತೀಯ, ನೀನು ನನಗೆ ಯಾವುದೋ ಒಂದು ನೆಮ್ಮದಿಯನ್ನು ಕೊಡ್ತೀಯ, ಅದಕ್ಕೆ ಬದಲಾಗಿ ನಾನು ನಿನಗೆ ಯಾವುದೋ ಒಂದು ಸೇವೆಯನ್ನು ಒದಗಿಸ್ತೀನಿ. ಹೀಗೆ ಎಲ್ಲರಿಗೋಸ್ಕರ ನಾನು, ನನಗೋಸ್ಕರ ಎಲ್ಲರೂ ನಿಂತ್ಕೋಬೇಕು. ಈ ಇಡೀ ಸಿಸ್ಟಮ್ ಸರಿಯಾದಾಗ ಮಾತ್ರ ನನಗೆ ಅದರಿಂದ ದಕ್ಕಬೇಕಾದ ಸವಲತ್ತುಗಳು, ಸುಖ ಸಂಪತ್ತುಗಳು ದಕ್ಕೋದು. ಆದ್ದರಿಂದ ನಾನು ಇದೆಲ್ಲ ಸಿಸ್ಟಮ್ ಪರವಾಗಿ ನಿಂತು ಹೋರಾಡ್ತೀನಿ ಅಂತ ನಾನು ಅಂದ್ಕೊಂಡ್ರೆ, ಇಡೀ ಸಿಸ್ಟಮ್ಮು, ಈ ಸಿಸ್ಟಮ್ ಹೀಗೇನೋ ಒಂದು ತೊಂದರೆ ಆದರೆ ಹೀಗೆ ಇಂತಹ ಒಬ್ಬ ವ್ಯಕ್ತಿಗೆ ಅಥವಾ ಇಂತಹ ಕೆಲಸ ಮಾಡುವ ವ್ಯಕ್ತಿಗಳಿಗೆ ತೊಂದರೆ ಆಗುತ್ತೆ, ಆದ್ದರಿಂದ ಈ ಸಿಸ್ಟಮ್ ಬದಲಾಗಬೇಕು ಅಂತ ಇಡೀ ಸಿಸ್ಟಮ್ ನನ್ನ ಪರವಾಗಿ ನಿಂತ್ಕೊಂಡ್ರೆ, ಒಟ್ಟಾರೆಯಾಗಿ ಅದೊಂದು ಟೈಟಾಗಿ ಜಾಯಿಂಟ್ ಆದ, ಕನೆಕ್ಟ್ ಆದ, ಒಬ್ಬರಿಗೊಬ್ಬರು ಮ್ಯೂಚುವಲಿ ಸಹಾಯಕವಾಗುವಂತಹ ಒಂದು ಇಕೋಸಿಸ್ಟಮ್ ಆಗಿ ಬದಲಾಗುತ್ತೆ. ಅದರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದೇ ಆಗುತ್ತೆ. ಒಂದು ಮನೆಯ ಮಟ್ಟಿಗೆ ಮನೆಯ ಕೆಲಸಗಳನ್ನು ಎಲ್ಲರೂ ಹಂಚಿಕೊಂಡು ಅದೊಂದು ಪರ್ಫೆಕ್ಟ್ ಪ್ಲ್ಯಾನಿಂಗ್ ಆಗಿ ಮುಂದೆ ಬಂದರೆ, ಅದರಿಂದ ಅಂಥವೇ ಮನೆಗಳು, ಯೂನಿಟ್ಗಳು ಸೃಷ್ಟಿಯಾದರೆ ಅವು ಒಂದು ಸಮೃದ್ಧವಾದ ಊರನ್ನು ಸೃಷ್ಟಿ ಮಾಡುತ್ತವೆ. ಅಂಥ ಒಂದು ಸಮೃದ್ಧವಾದ ಹಲವು ಊರುಗಳು ಒಂದು ಸಮೃದ್ಧವಾದ ರಾಜ್ಯವನ್ನು ಸೃಷ್ಟಿ ಮಾಡುತ್ತೆ. ಹೀಗೆ ಅದು ಒಂದು ಸುಂದರವಾದ, ವೆಲ್ ಪ್ಲ್ಯಾನ್ಡ್, ಒಬ್ಬರಿಗೊಬ್ಬರ ಅಗತ್ಯವಿರುವಂತಹ ಒಂದು ಸಮಾಜವಾಗಿ ಬದಲಾಗುತ್ತೆ. ಒಂದು ಉತ್ತಮ ಸುಸ್ಥಿರ ಸಮಾಜಕ್ಕೆ ಕೋಆಪರೇಟಿವ್ ಕಾನ್ಸೆಪ್ಟು ಒಂದು ಬೇಸ್. ಇಲ್ಲಿಯವರೆಗೆ ನಮ್ಮ ಸಮಾಜ, ಭಾರತೀಯ ಸಮಾಜ, ನಾವು ಬೆಳೆದಿರೋದೇ ಹಾಗೆ, ಒಬ್ಬರಿಗೊಬ್ಬರು ನೆರವಾಗಿ, ಒಬ್ಬರ ಕಷ್ಟದಲ್ಲಿ ಇನ್ನೊಬ್ಬರು ಆಗಿ ಸಹಾಯಕ್ಕೆ ನಿಂತು. ಅದೆಲ್ಲವನ್ನು ತುಂಬ ಸುಂದರವಾಗಿ ಈ ಕಗ್ಗದಲ್ಲಿ ಕೂಡಿಟ್ಟಿದ್ದಾರೆ DVG ಅವರು. ಎಲ್ಲರಿಗಮಾಗಿ ತಾನ್, ಎಲ್ಲರೂ ತನಗಾಗಿ ನಿಲ್ಲುವ ಏಕಾತ್ಮತೆಯ ಬಾಳ್ವೆಯಿಂ ಕಲಿಯಲ್. ಅಂಥ ಬಾಳ್ವೆಯಿಂದ ಕಲಿತರೆ ಎಂಥ ಉಪಕರಣಗಳು ಸಲ್ಲುತ್ತವೆ ನಮಗೆ, ಮನೆ, ರಾಜ್ಯ, ಸಂಸಾರ ಎಲ್ಲ ಸಲ್ಲುತ್ತವೆ. ಎಲ್ಲರಿಗೂ ನನ್ನ ಅಗತ್ಯ ಇದೆ, ನನಗೆ ಎಲ್ಲರದು ಅಗತ್ಯ ಇದೆ. ಅವನ್ನು ಅಲ್ಲ ಗೆಳೆಯದಿರೋಣ. ಅಂಥದ್ದೊಂದು ಸಮೃದ್ಧವಾದ, ಸುವ್ಯವಸ್ಥಿತವಾದ ಸಮಾಜವನ್ನು ಕಟ್ಟಬೇಕು ಅಂದರೆ
ನಮ್ಮ ಅಗತ್ಯ ಎಲ್ಲರಿಗೂ ಇರುವ ಹಾಗೆ ಮಾಡಿಕೊಳ್ಬೇಕು. ಎಲ್ಲರ ಅಗತ್ಯ ನಮಗಿದೆ ಅನ್ನೋದಂತೂ ಶತಸಿದ್ಧ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.